ಅನಧಿಕೃತ ಕೋಚಿಂಗ್ ಸೆಂಟರ್ಗಳಿಗೆ ಶಿಕ್ಷಣ ಇಲಾಖೆಯ ಭಯವೇ ಇಲ್ಲವಾ? ಖಾಸಗಿ ಕೋಚಿಂಗ್ ನಡೆಸಲು ಈಗ ಸರ್ಕಾರಿ ಶಾಲೆಯನ್ನೇ ಬಳಸುತ್ತಿದ್ದಾರಾ? ಅಧಿಕಾರಿಗಳ ಕಣ್ಣು ಮುಂದೆ ನಡೆಯುತ್ತಿರುವ ಅಕ್ರಮಕ್ಕೆ ಯಾರು ಹೊಣೆ? ಸುತ್ತೋಲೆಗಳು ಕಾಗದದಲ್ಲೇ ಉಳಿದಿವೆಯಾ? ಮುಚ್ಚುತ್ತೇವೆ ಎನ್ನುವ ಇಲಾಖೆ ನೋಡದಂತೆ ನಟಿಸುತ್ತಿದೆಯಾ? ಮುಖ್ಯ ಗುರು, ಎಸ್ಡಿಎಂಸಿ, ಬಿಇಒ ಎಲ್ಲರಿಗೂ ಗೊತ್ತಿದ್ದು ಮೌನ ಯಾಕೆ? ವಿದ್ಯಾರ್ಥಿಗಳ ಭವಿಷ್ಯವೇ ಈಗ ವ್ಯವಹಾರವಾಗಿದೆಯಾ? ಜನತಾ ಧ್ವನಿ ಬಿಚ್ಚಿಟ್ಟಿದೆ ಬೆಚ್ಚಿ ಬೀಳಿಸುವ ಸತ್ಯ. ನಮಸ್ಕಾರ ವೀಕ್ಷಕರೇ, ಇದು ಸಾಮಾನ್ಯ ಸುದ್ದಿಯಲ್ಲ. ಇದು ಕರ್ನಾಟಕ ಶಿಕ್ಷಣ ಇಲಾಖೆಯ ಕಾರ್ಯವೈಖರಿಯ ಮೇಲೆಯೇ ದೊಡ್ಡ ಪ್ರಶ್ನೆ ಎತ್ತುವ ವಿಶೇಷ ವರದಿ. ಮನೆಗಳಲ್ಲಿ, ಸಭಾಭವನಗಳಲ್ಲಿ, ಖಾಸಗಿ ಶಾಲೆಗಳಲ್ಲಿ ಅನಧಿಕೃತ ಕೋಚಿಂಗ್ ಸೆಂಟರ್ ನಡೆಯುವುದನ್ನು ನೀವು ಕೇಳಿದ್ದೀರಿ, ನೋಡಿದ್ದೀರಿ. ಆದರೆ ಇಂದು ನಾವು ತೋರಿಸುವ ದೃಶ್ಯ, ಕೇಳಿಸುವ ಮಾಹಿತಿ ನಿಮಗೆ ಅಚ್ಚರಿ ಮೂಡಿಸಬಹುದು. ಯಾಕಂದರೆ ಸರ್ಕಾರಿ ಶಾಲೆಯಲ್ಲಿ ಖಾಸಗಿ ವ್ಯಕ್ತಿಗಳು ಕೋಚಿಂಗ್ ಸೆಂಟರ್ ನಡೆಸುತ್ತಿದ್ದಾರೆ ಎನ್ನುವ ಸುದ್ದಿ ಇದೀಗ ಹೊರಬಿದ್ದಿದೆ. ಹೌದು ವೀಕ್ಷಕರೇ, ಕರ್ನಾಟಕ ಶಿಕ್ಷಣ ಇಲಾಖೆ ಪ್ರತಿ ವರ್ಷ ಅನಧಿಕೃತ ಕೋಚಿಂಗ್ ಸೆಂಟರ್ಗಳನ್ನು ಮುಚ್ಚಬೇಕು ಎಂದು ಸುತ್ತೋಲೆ ಹೊರಡಿಸುತ್ತದೆ. ಆದರೆ ಆ ಸುತ್ತೋಲೆಗಳು ಕೇವಲ ಕಾಗದದ ಮೇಲಿನ ಆದೇಶಗಳಾಗಿಯೇ ಉಳಿದಿವೆಯಾ ಎನ್ನುವ ಅನುಮಾನ ಈಗ ಸಾರ್ವಜನಿಕರಲ್ಲಿ ಮೂಡಿದೆ. ಯಾಕಂದರೆ ನಮ್ಮ ಮಾಹಿತಿ ಪ್ರಕಾರ ಇಲಾಖೆಯ ನಿಯಮ ಉಲ್ಲಂಘಿಸಿ ಅನಧಿಕೃತ ಕೋಚಿಂಗ್ ನಡೆಸಿದವರ ಮೇಲೆ ಇದುವರೆಗೂ ಕಠಿಣ ಕಾನೂನು ಕ್ರಮ ಕೈಗೊಂಡ ಉದಾಹರಣೆಗಳು ಬಹಳ ವಿರಳ. ಯಾರಾದರೂ ದೂರು ಕೊಟ್ಟರೆ ಮಾತ್ರ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಇನ್ನು ಮುಂದೆ ನಡೆಸುವುದಿಲ್ಲ ಎನ್ನುವ ಪತ್ರ ಬರೆಸಿಕೊಂಡು ಹಿಂದಿರುಗುತ್ತಾರೆ. ಆದರೆ ಮರುದಿನವೇ ಮತ್ತೆ ಅದೇ ಕೋಚಿಂಗ್ ಸೆಂಟರ್ ಆರಂಭವಾಗಿದೆಯಾ? ಮಕ್ಕಳಿಂದ ಶುಲ್ಕ ವಸೂಲಿಯಾಗುತ್ತಿದೆಯಾ? ನಿಯಮ ಉಲ್ಲಂಘನೆ ಮುಂದುವರಿದಿದೆಯಾ ಎನ್ನುವುದನ್ನು ಪರಿಶೀಲಿಸುವ ಹೊಣೆಗಾರಿಕೆ ಮಾತ್ರ ಕಾಣುತ್ತಿಲ್ಲ. ಇದರಿಂದ ರಾಜ್ಯಾದ್ಯಂತ ಅನಧಿಕೃತ ಕೋಚಿಂಗ್ ಸೆಂಟರ್ಗಳು ಭಯವಿಲ್ಲದೆ ರಾಜಾರೋಷವಾಗಿ ನಡೆಯುತ್ತಿವೆ ಎನ್ನುವ ಆರೋಪ ಕೇಳಿಬರುತ್ತಿದೆ. ಆದರೆ ಈಗ ಹೊರಬಿದ್ದ ಘಟನೆ ಇನ್ನೂ ಗಂಭೀರವಾಗಿದೆ. ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ತಾಲೂಕಿನ ಕಾಟಾಪುರ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲೇ ಖಾಸಗಿ ವ್ಯಕ್ತಿಗಳು ವಿದ್ಯಾರ್ಥಿಗಳಿಗೆ ಕೋಚಿಂಗ್ ನಡೆಸುತ್ತಿದ್ದಾರೆ ಎನ್ನುವ ಮಾಹಿತಿ ಜನತಾ ಧ್ವನಿಗೆ ಲಭ್ಯವಾಗಿದೆ. ಒಂದು ಪ್ರಶ್ನೆ ಇಲ್ಲಿ ಉದ್ಭವಿಸುತ್ತದೆ. ಸರ್ಕಾರಿ ಶಾಲೆಯಲ್ಲಿ ಹೊರಗಿನವರು ಬಂದು ನಿರಂತರವಾಗಿ ಕೋಚಿಂಗ್ ನಡೆಸುವುದನ್ನು ಮುಖ್ಯ ಗುರುಗಳಿಗೆ ಗೊತ್ತಿಲ್ಲವಾ? ಎಸ್ಡಿಎಂಸಿ ಸದಸ್ಯರಿಗೆ ಮಾಹಿತಿ ಇಲ್ಲವಾ? ಶಿಕ್ಷಣ ಇಲಾಖೆಯ ಸಿಆರ್ಪಿ, ಇಸಿಒ, ಬಿಆರ್ಸಿ, ಬಿಇಒ ಅಧಿಕಾರಿಗಳ ಗಮನಕ್ಕೆ ಬಂದಿಲ್ಲವಾ? ಅಥವಾ ಎಲ್ಲರಿಗೂ ಗೊತ್ತಿದ್ದು ಮೌನ ವಹಿಸಿರುವರಾ? ಯಾಕಂದರೆ ಸರ್ಕಾರಿ ಶಾಲೆಯ ಆವರಣದಲ್ಲಿ ಯಾವುದೇ ಚಟುವಟಿಕೆ ನಡೆಯಬೇಕಾದರೂ ಅದು ಸ್ಥಳೀಯ ಶಿಕ್ಷಣ ಅಧಿಕಾರಿಗಳ ಗಮನಕ್ಕೆ ಬರದೇ ನಡೆಯುವುದು ಅಸಾಧ್ಯ ಎನ್ನುವುದು ಶಿಕ್ಷಣ ತಜ್ಞರ ಮಾತು. ಹೀಗಿರುವಾಗ ಈ ಕೋಚಿಂಗ್ ಸೆಂಟರ್ಗೆ ಯಾರ ಅನುಮತಿ? ಶಾಲೆಯ ಕೊಠಡಿಗಳನ್ನು ಬಳಸಲು ಯಾರ ಅವಕಾಶ ಕೊಟ್ಟರು? ವಿದ್ಯಾರ್ಥಿಗಳ ಸುರಕ್ಷತೆ, ಹೊಣೆಗಾರಿಕೆ ಯಾರು ಹೋಗುತ್ತಾರೆ? ಶಾಲೆಯ ಸಂಪನ್ಮೂಲಗಳನ್ನು ಖಾಸಗಿ ಬಳಕೆಗೆ ಬಳಸುವುದು ನಿಯಮಬಾಹ್ಯ. ಹೀಗಿರುವಾಗ ಈ ಕೋಚಿಂಗ್ ಸೆಂಟರ್ಗೆ ಯಾರ ಅನುಮತಿ? ಶಾಲೆಯ ಕೊಠಡಿಗಳನ್ನು ಬಳಸಲು ಯಾರು ಅವಕಾಶ ನೀಡಿದ್ರು? ವಿದ್ಯಾರ್ಥಿಗಳ ಸುರಕ್ಷತೆ, ಹೊಣೆಗಾರಿಕೆ ಯಾರು ಹೊರ್ತಾರೆ? ಶಾಲೆಯ ಸಂಪನ್ಮೂಲಗಳನ್ನು ಖಾಸಗಿ ಬಳಕೆಗೆ ಬಳಸುವುದು ನಿಯಮಬಾಹಿರ ಅಲ್ಲವಾ ಎಂಬ ಅನೇಕ ಪ್ರಶ್ನೆಗಳು ಈಗ ಸಾರ್ವಜನಿಕ ವಲಯದಲ್ಲಿ ಚರ್ಚೆಯಾಗ್ತಿದ್ದಾವೆ. ಇನ್ನೊಂದು ಗಂಭೀರ ಆರೋಪ ಏನಂದ್ರೆ, ಸರ್ಕಾರಿ ಶಾಲೆಗಳಲ್ಲಿ ಗುಣಮಟ್ಟದ ಶಿಕ್ಷಣ ಸಿಗಬೇಕು ಎಂದು ಸರ್ಕಾರ ಕೋಟ್ಯಾಂತರ ರೂಪಾಯಿ ವೆಚ್ಚ ಮಾಡ್ತಿದೆ. ಆದರೆ ಅದೇ ಶಾಲೆಗಳಲ್ಲಿ ಖಾಸಗಿ ಕೋಚಿಂಗ್ ಅವಶ್ಯಕತೆ ಮೂಡ್ತಿದೆ ಅಂದ್ರೆ ಅದು ಶಿಕ್ಷಣ ವ್ಯವಸ್ಥೆಯ ವೈಫಲ್ಯವಲ್ಲವಾ? ಮತ್ತೊಂದೆಡೆ ಬಡ ಮಕ್ಕಳಿಗೆ ಉಚಿತ ಶಿಕ್ಷಣ ಸಿಗಬೇಕಾದ ಸ್ಥಳದಲ್ಲಿ ಕೋಚಿಂಗ್ ಸಂಸ್ಕೃತಿ ಬೆಳೆದು ಬಂದ್ರೆ ಭವಿಷ್ಯದಲ್ಲಿ ಶಿಕ್ಷಣವೇ ಸಂಪೂರ್ಣ ವಾಣಿಜ್ಯವಾಗುವ ಅಪಾಯ ಇದೆ ಎನ್ನುವುದು ಪೋಷಕರ ಆತಂಕ. ಇಂಥ ಘಟನೆಗಳು ಶಿಕ್ಷಣ ಇಲಾಖೆಯ ಗೌರವಕ್ಕೂ ಧಕ್ಕೆ ತರ್ತಿವೆ. ಪ್ರತಿ ವರ್ಷ ಹೊರಡುವ ಸುತ್ತೋಲೆಗಳು ಕೇವಲ ವೇಸ್ಟ್ ಪೇಪರ್ ಆಗಿ ಉಳಿಯಬಾರದು ಎಂದರೆ ಈ ಪ್ರಕರಣದಲ್ಲಿ ಸಂಬಂಧಪಟ್ಟವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕಾಗಿದೆ. ಅನಧಿಕೃತ ಕೋಚಿಂಗ್ ನಡೆಸಿದವರ ವಿರುದ್ಧ ಕಾನೂನು ಕ್ರಮ,
ಅವನಿಗೆ ಅವಕಾಶ ನೀಡಿದ ಅಧಿಕಾರಿಗಳ ವಿರುದ್ಧ ಶಿಸ್ತು ಕ್ರಮ ಮತ್ತು ರಾಜ್ಯದಾದ್ಯಂತ ಇಂಥ ಚಟುವಟಿಕೆಗಳ ಸಮಗ್ರ ತನಿಖೆ ನಡೆಸಬೇಕೆಂದು ಸಾರ್ವಜನಿಕರು ಆಗ್ರಹಿಸುತ್ತಿದ್ದಾರೆ. ಈಗಲಾದರೂ ಮೇಲಾಧಿಕಾರಿಗಳು ಎಚ್ಚೆತ್ತುಕೊಂಡು ಶಿಕ್ಷಣ ಇಲಾಖೆಯ ಮರ್ಯಾದೆ ಉಳಿಸಿಕೊಳ್ತಾರಾ ಅಥವಾ ಮತ್ತೆ ಸುತ್ತೋಲೆ ಹೊರಡಿಸಿ ಮೌನವಾಗ್ತಾರಾ? ಕಾದು ನೋಡಬೇಕಾಗಿದೆ. ಇದು ಜನತಾಧ್ವನಿಯ ವಿಶೇಷ ವರದಿ. ಈ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಸರ್ಕಾರಿ ಶಾಲೆಗಳಲ್ಲಿ ಖಾಸಗಿ ಕೋಚಿಂಗ್ ನಡೆಯುವುದು ಸರಿಯೇ? ಕಮೆಂಟ್ ಮೂಲಕ ತಿಳಿಸಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ಮತ್ತೆ ಸಿಗೋಣ ಮತ್ತೊಂದು ಸ್ಫೋಟಕ ಸುದ್ದಿಯೊಂದಿಗೆ. ನಮಸ್ಕಾರ.